ಹೀಗೆ ಒಂದು ಮನೆಯೊಳಗೆ ತುಂಬಿಸಿಕೊಳ್ಳುವಾಗ ಆಕೆ ಕಣ್ಣಲ್ಲಿ ನೀರು ಹಾಕ್ತಾ ಉಡಿ ತುಂಬಿದ್ಲು ತಾಯಿಗೆ. ಆಕೆಂದ್ಲು, ಕಣ್ಣ ಒರೆಸಿ ಕೇಳ್ತಾಳ ದಾನಮ್ಮ, ಯಾಕಳಾಕತ್ತಿ? ಆಕೆಂದ್ಲು, ನಾನು ಬಂಜೆ ಬಂಜೆ ಅಂತ ಎಲ್ಲರೂ ನನ್ನ ಭಾಳ ಕಾಡಿಸ್ತಾರ, ನೋಯಿಸ್ತಾರ ಅಂತಂದ್ಲು. ದಾನಮ್ಮ ತಾಯಿ ಅಂದ್ಲು, ನೋಡು, ಹೆಣ್ಣು ಮಗಳು ಮನೆಯೊಳಗ ಹತ್ರ ಕೊಟ್ಟ ಮನೆಗೂ ಹೋದ ಮನೆಗೂ ಅಲ್ಲೇ ತವರ ಮನೆ ಗಂಡನ ಮನೆ ಯಾವುದಕ್ಕೂ ಒಳ್ಳೆಯದಾಗೋದಿಲ್ಲ, ಶ್ರೇಯಸ್ಸಾಗೋದಿಲ್ಲ, ಕಣ್ಣೀರು ಹಾಕಬೇಡ ಅಂತ ಅಂದ್ಲು. ಅಚ್ಚಿ ಬಂದ್ಲು. ಯಾರಾಕೆ ಅಳತಿದ್ಲಲ್ಲ ಆಕೆಯ ಅಚ್ಚಿ ಬಂದ್ಲು, ಇದೆಯಾ ಮಹಾಲಕ್ಷ್ಮಿ, ಮನೆಗೆ ಒಂದು ಕಂದನ ಕೊಡಕ್ಕಾಗಲಾರ್ದಂಥ ದರಿದ್ರ ಏಕೆ ಅಂತ ಬೈದ್ಲು. ಇದನ್ನು ಸಹಿಸದ ತಾಯಿ ಸುಮ್ಮನೆ ದಾನದ ಆ ಶ್ರೇಷ್ಠತೆ ಎಲ್ಲಿಗೆ ಇತ್ತು ಆಕೆಯಲ್ಲಿ ಅಂತ ಹಾಗಂದ್ಲು. ದಾನಮ್ಮ ತಾಯಿ ಹೇಳ್ತಾಳೆ, ಹಾಗನ್ನಬೇಡಿ. ಉಡಿಯೊಳಗೆ ಒಂದು ಕಾಯಿ ಇತ್ತು. ದಾನಮ್ಮ ತಾಯಿ ಹೇಳ್ತಾಳ, ಹೆಣ್ಣಿನ ಹೇಳ್ತಾರ, ಮಕ್ಕಳು ಸಂತಾನ ಇಲ್ಲದಿದ್ರೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ. ಅಂಥ ಹೆಣ್ಣಿಗೆ ಪರಮ ಪವಿತ್ರವಾದ ತಾಯಿತನವನ್ನು ಆಕೆ ಹೇಳ್ತಾಳ, ಈ ನನ್ನ ಉಡಿಯಲ್ಲಿರುವಂಥ ಕಾಯಿಯನ್ನು ನಿನ್ನ ಉಡಿಗೆ ಇವತ್ತು ಹಾಕ್ತೇನೆ, ಭಗವಂತ ನನಗೇನಾದರೂ ಸಂತಾನ ಭಾಗ್ಯವನ್ನು ಕೊಟ್ಟಿದ್ರೆ ಅದು ನನಗೆ ಬೇಡ, ಅದು ನಿನಗಿರಲಿ ಅಂತಾಳ ತಾಯಿ. ಎಂಥ ಮಾತು ಹೇಳ್ತಾಳೆ. ಯಾಕ ಜಗತ್ತಿನಲ್ಲಿರುವ ಎಲ್ಲ ಮಕ್ಕಳು ಎಲ್ಲ ಮನುಷ್ಯರು ತನ್ನ ಮಕ್ಕಳೇ ಅನ್ನುವಂಥ ವಿಶಾಲ ಭಾವ ಮಾತೆಯಲ್ಲಿತ್ತು. ಇಂಥ ಮಾತೆಗೆ ಮತ್ತು ಸಪೋರ್ಟ್ ಕೊಡಬೇಕಲ್ಲ, ಪ್ರೋತ್ಸಾಹ ಕೊಡಬೇಕಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ. ಯಾವಾಗ ಸತಿಪತಿಗಳು ಒಂದಾಗಿ ಭಕ್ತಿ ಮಾಡುತ್ತಾರೋ ಆ ಭಕ್ತಿ ಮಾತ್ರ ಪರಮಾತ್ಮನಿಗೆ ಮುಟ್ಟುತ್ತದೆ. ಅದೇ ರೀತಿಯಾಗಿ ಸೋಮೇಶ್ವರರು ಪರಮಾತ್ಮನ ಅವತಾರ ಭೂಲೋಕದೊಳಗೆ ಅವರೀರ್ವರ ಕಲ್ಯಾಣ. ಜಗತ್ತಿನೊಳಗೆ ತಂದೆಗೆ ಗೊತ್ತಾಗ್ತದೆ, ಒಂದು ಮಗಳ ಮದುವೆ ಮಾಡಬೇಕು ಅಂದರೆ ಎಷ್ಟು ಮಂದಿ ಮುಂದೆ ಎಷ್ಟು ಮಂದಿ ಕಾಲಿಗೆ ಬೀಳಬೇಕು ಅಂತ ತಂದೆ ಗೊತ್ತಿರ್ತದೆ. ಬರೀ ಒಂದು ಮದುವೆ ಮಾಡಬೇಕಾದ್ರೆ ಹೀಗೆ ಒಂದು ಕುಟುಂಬ ಕಷ್ಟಪಡುತ್ತಿತ್ತು. ವರದಕ್ಷಿಣೆಗಾಗಿ ಯಾವಾಗ ವರೋಪಚಾರ ಮಾಡ್ತಿರೋ ಆಗ ಮಾತ್ರ ಮದುವೆ ಅಂತ ಒಂದು ಕುಟುಂಬ ತೊಳಲಾಡುತ್ತಿತ್ತು. ದಾನಮ್ಮ ತಾಯಿ ಅದನ್ನು ಕೇಳಿಸ್ಕೊಂಡಿದ್ದೇ ತಡ ಮದುವೆ ಮೋಹ, ಮದುವೆಯ ಪಾಶ ಇಷ್ಟ ಇಲ್ಲದಿದ್ರೂ ತಂದೆ ತಾಯಿಗಳಿಗೆ ನೋವಾಗಬಾರದು ಅಂತ ಮದುವೆಗೆ ಸಮ್ಮತಿಸಿದ್ಲು. ಇದು ಆಕೆ ತಂದೆ ತಾಯಿಯರ ಮೇಲೆ ಇಟ್ಟಂಥ ಗೌರವವನ್ನು ಸೂಚಿಸ್ತದ. ಹೀಗೆ ಮಾಡಿದ್ಲು. ಕೇಳಿಸ್ಕೊಂಡಿದ್ಲಲ್ಲ, ಗುರುಗಳಿಗೆ ಹೇಳಿದ್ರು. ಯಾರು ಶಿವದೀಕ್ಷೆಯನ್ನು ಕೊಟ್ಟಿದ್ರೋ ಶಾಂತವೀರಯ್ಯ ಸ್ವಾಮಿಗಳಿಗೆ ಕೇಳಿದ್ಲು, ಗುರುಗಳೇ, ನನ್ನ ಮದುವೆ ಎಂದಾದರೂ ಮಾಡಿ, ಆದರೆ ನನ್ನ ಮದುವೆಯ ಗೂಡ ನನ್ನ ಮದುವೆಯ ಜೊತೆ ಇವರ ಕಲ್ಯಾಣವೂ ಆಗಬೇಕು. ಇದೇ ರೀತಿಯಾಗಿ ಯಾರ್ಯಾರೋ ಕಲ್ಯಾಣಕ್ಕಾಗಿ ಕಷ್ಟಪಡ್ತಾ ಇದ್ದಾರೋ ಅಂಥ ಎಲ್ಲ ದಂಪತಿಗಳ ಮದುವೆ ನನ್ನ ಮದುವೆಯ ಜೊತೆಯೇ ಆಗಬೇಕು ಅಂತ ಕೇಳಿದ್ಲು ತಾಯಿ. ಅಲ್ಲ, ಕೆಲವೊಂದರಲ್ಲಿ 550 ಅಂತಾರ, ಅದಕ್ಕೂ ಹೆಚ್ಚಂತಾರ. ಅಷ್ಟು ಮದುವೆಯನ್ನು ತನ್ನ ಕಲ್ಯಾಣದ ಕಾಲದೊಳಗೆ ಮಾಡುವಾಗ
ಸುತ್ತಲೂ ಬಯಲ, ಸುತ್ತಮುತ್ತ ಬಯಲ, ಗುಡ್ಡಗಾಡು. ಸೋಮೇಶ್ವರರಿಗೆ ಹೇಳ್ತಾರೆ, ಇಂಥ ಗುಡ್ಡ, ಕುಡಿಯಾಕ ಎಲ್ಲೇ ಒಂದು ಹನಿ ನೀರಿಲ್ಲ, ಮಂದಿಗೆ ಬರಾಕ ದಾರಿಲ್ಲ. ಇಂಥ ಪ್ರದೇಶದೊಳಗೆ 500 ಜನ ದಂಪತಿಗಳ ವಿವಾಹ ಅಸಾಧ್ಯ ಅಂದರು. ದಾನಮ್ಮನ ಸಂಕಲ್ಪ ಆಗಿತ್ತು, ಅದನ್ನು ಮುರ್ಯಾಕೆ ಬಂದಿರಲಿಲ್ಲ. ಸೋಮೇಶ್ವರರು ಹೇಗೆ ಒಂದು ಬಡಿಗೆಯನ್ನು ತಗೊಂಡು ಅದಕ್ಕೊಂದು ಮಂತ್ರವನ್ನು ನೆಲಕ್ಕೆ ತಾಗಿಸ್ತಾರ. ನೆಲ ಸೇಳೆ 3 ದಾರಿ ಆಗ್ತವ, ಹೋಗಾಕ ಬರಾಕ ದಾರಿ ಆತ್. ಕೋಟ್ಯಾನಗಟ್ಲೆ ಕೊಟ್ಟರು ಹೇಗೆ ಒಂದು ರಸ್ತಾ ಮಾಡಕ್ಕೆ ಒದ್ದಾಡ್ತೇವೆ ನಾವು. ಹೀಗೆ ಮಾಡಿರ್ತೇವೆ, ಸ್ವಲ್ಪ ಮಳೆರಾಯನ ಆರ್ಭಟ ಆಚು ಅಂದ್ರೆ ಕೆತ್ತಿ ಬರುತ್ತವ. ಆಗ ಮಾಡಿರುವಂಥ ದಾರಿ ಎಂದಿಗೂ ನೋಡಾಕ ಸಿಗುತ್ತದ ಅಂದ್ರೆ ಅವರು ಮನುಷ್ಯರೇನೋ, ಮನುಷ್ಯ ರೂಪದಲ್ಲಿರುವಂಥ ಮಹಾದೇವ ಆತ. ಇನ್ನು ದಾನಮ್ಮನ ಸಂಕಲ್ಪ ಆಗಿತ್ತಲ್ಲ, ಕುಡಿಯೋದಕ್ಕೆ ಎಲ್ಲಿ ಒಂದು ಹನಿ ನೀರು ಕಾಣ್ತಿರ್ಲಿಲ್ಲ. ಮನುಷ್ಯನಿಗೆ ಏನು ಇಲ್ಲದಿದ್ರೂ ನಡೀತದ. ಅನ್ನ, ನೀರು, ಗಾಳಿ, ಮೂಲಭೂತ ಸೌಕರ್ಯ ಇರಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಅದಕ್ಕೆ ಸರ್ವಜ್ಞನವರು ಹೇಳಿದ್ರು, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೇನು. ಅನ್ನ ಉಂಟಾದ ಋಣಲುಂಟು ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ. ಅಂಥ ನೀರು, ಅನ್ನದ ವ್ಯವಸ್ಥೆ ಅಲ್ಲಾಗಬೇಕಾಗಿತ್ತು. ದಾನಮ್ಮ ತಾಯಿಗೆ ದೃಷ್ಟಿಯೋಗದ ತಪಸ್ಸಿತ್ತು. ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ.